ಹಾಯ್ ಗೆಳೆಯರೇ, ಇದು ನಮ್ಮ ಏರಿಯಾದ ಪುನೀತ್ ರಾಜ್ಕುಮಾರ್ ಅವರ ವಿಜೃಂಭಣೆಯ ಬರ್ಡೇ ಆಗಿತ್ತು. ನಾನು ಆಕಸ್ಮಿಕವಾಗಿ ಅಲ್ಲಿ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋಕ್ಕೆ. ಎಲ್ಲ ಜನ ಸೇರಿದ್ರು, ಒಳ್ಳೆ ಸಿಹಿ ಹಚ್ಚಿ ಊಟನೂ ಕೊಡ್ತಾಯಿದ್ರು. ಜನ ಅಂತೂ ಸಿಕ್ಕಾಪಡೆ ಸೇರಿದ್ರು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಸೊ ನಾನು ನೋಡೋಣ ಅಂತ ಹೋಗಿ ಲೈನಲ್ಲಿ ನಿಂತ್ಕೊಂಡೆ. ಟೊಮ್ಯಾಟೊ ರೈಸ್ ಬಾತಿತ್ತು, ಲಡ್ಡು ಇತ್ತು, ರಾಯ್ತ, ಗ್ರೇವಿ ಎಲ್ಲ ಕೊಟ್ಟರು. ಹಾಗೆಯೇ ಊಟ ಮಾಡಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಒಂದಿಷ್ಟು ವೀಡಿಯೋ ಮಾಡಿಕೊಂಡು ಖುಷಿಪಟ್ಟು ಬಂದೆ ಗೆಳೆಯರೆ. ಸೊ ಇದಾಗಿತ್ತು. ಒಬ್ಬ ವ್ಯಕ್ತಿ ಇದ್ರೂ ಚಿನ್ನ, ಇಲ್ಲದೇ ಇದ್ರೂ ಅವರು ಚಿನ್ನ, ಆ ಥರ. ಸೊ ಅಂಥ ವ್ಯಕ್ತಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಪ್ರತಿ ಸಾರಿ ಇವರೆಲ್ಲ ಈ ಥರ ಅವರನ್ನ ವಿಜೃಂಭಣೆಯಿಂದ ಅವ್ರ ಬರ್ಡೇನಾಗಲಿ, ಅವರ ಯಾವುದೇ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಬದುಕಿದ್ರೆ ಈ ಥರ ಬದುಕಬೇಕು, ಇಲ್ಲ ಅಂದರೆ ಅದು ಜೀವನವೇ ಅಲ್ಲ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮಲ್ಲಿ ಒಬ್ಬ ಇಂಥ ಒಳ್ಳೆ ಆ್ಯಕ್ಟರ್ ಇದ್ದರು. ಪ್ರತಿ ಸಾರಿ ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮ ಒಂದು ಅದೃಷ್ಟ ಆಗಿದೆ. ಸೊ ಅದೇ ಥರ ಇಂಥ ಆ್ಯಕ್ಟರ್ಸ್ಗಳು ನಮ್ಮ ಲೈಫಲ್ಲಿ ಇನ್ನೂ ಬರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಆಚರಣೆ ಮಾಡಿದರು ಅಂತ ತಾವುಗಳು ಯಾರಾದರೂ ಶೇರ್ ಮಾಡೋದಿದ್ದರೆ ನನ್ನ ಕಮೆಂಟಲ್ಲಿ ಶೇರ್ ಮಾಡಿ. ಸೊ ಇವರು ಆರ್ಗನೈಸ್ ಮಾಡಿರೋ ರೀತಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಜನಗಳಿಗೆ ಒಂದು ಸುಮಾರು 100 ಜನ ಸೇರಿದರು.